ಜೋರಾಗಿ ಮಾಡು. ಇನ್ನೊಂದು ಆವೃತ್ತಿ ನಿಮ್ಮ ಮುಂದೆ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ದಯವಿಟ್ಟು ಪ್ರಾರ್ಥನಾ ಪೂರ್ವವಾಗಿ ಕುತ್ಕೋಬೇಕು. ನೀನು ನನ್ನೊಂದಿಗೆ ಮಾತಾಡಬೇಕು. ದೇವರು ಮಾತಾಡ್ತತೆ. ದೇವರೇ ನನಗೆ ಬಿಡುಗಡೆ ಕೊಡಬೇಕು. ಬಿಡುಗಡೆ ಕೊಡುವ ದೇವರಾಣ, ವಾಕ್ಯಮನೆ ಕಳಿಸಿ ಸೌಖ್ಯ ಮಾಡುವ ದೇವರಾಣ ಯಾರು? ನಮ್ಮ ದೇವರು, ಜೀವ ಸ್ವರೂಪನಾದ ದೇವರ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಇಲ್ಲಿ ಬಂದಿದೆ. ಆ ದೇವರು ನಿನ್ನ ಸನ್ನಿಧಿಯಲ್ಲಿ ಬರಬೇಕೆ. ನೀ ದೇವರ ಮುಂದೆ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡಿಕೊಂಡಿರಬೇಕು. ನಾನಿವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ ಆರಿಸುವಿಕೆ. ಅದಾಗಿದೆ, ನಾವು ಏನು ಆರಿಸ್ಕೋಬೇಕು ಎಂಬುದೇ ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋ ವಿಷಯ. ನಾವು ಏನು ಆರಿಸ್ಕೋಬೇಕು, ಆರಿಸುವಿಕೆ. ಒಂದು ವಾಕ್ಯ ಓದನ. ಎಬ್ರಿಯರ್ 11ನೇ ಅಧ್ಯಾಯ 24 ಇಂದ 26 ವಾಕ್ಯ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಆಮೆನ್. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಹಲ್ಲೆಲೂಯಾ. ದೇವಮೇ ಸ್ತೋತ್ರ ತಾವೇ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ ದೇವರೇ. ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ಪ್ರತಿಯೊಬ್ಬರೇ ನೀ ಮುಟ್ಟಪ್ಪ ದೇವರೇ. ಕೈ ಬಿಡಬೇಡಪ್ಪ. ಅಲ್ಪದವನೇ ನೀ ಅಲ್ಪದ ಮಾಡಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಮೋಸದ ವಿಷಯ ಎಲ್ಲರಿಗೂ ಗೊತ್ತಿದ್ದ ವಿಷಯವಾಣ. ಮೋಸ ಚಿಕ್ಕ ವಯಸ್ಸಿನಲ್ಲಿ 3 ತಿಂಗಳು ಪ್ರಾಯ ಆದ್ಮೇಲೆ ಅಲ್ಲಿ ಏನೊಂದು ವಿಷಯವಾಯ್ತಂದು ಹೇಳಿದಾಲೆ, ಎಲ್ಲ ಗಂಡು ಮಕ್ಕಳೆயும் 3 ವಯಸ್ಸಿನ ಕೆಳಗೆ ಉಳ್ಳ ಎಲ್ಲ ಗಂಡು ಮಕ್ಕಳೆயும் ಸಾಯಿಸಿಬಿಡಬೇಕು ಅನ್ನೋ ರಾಜನ ಆಜ್ಞೆ ಹೊರಪಡಿಸಿದ್ದು. ಇವನ್ ಮೋಸ ಭಾಳ ನೋಡಕ್ಕೆ ಚಂದವಾಗಿದೆ ಒಂದು ಹುಡುಗ. ಅವನ ತಾಯಿಗೆ ಅವನೇ ಸಾಯಿಸೋಕ್ಕೆ ಮನಸ್ಸು ಬಂದಿಲ್ಲ. 3 ತಿಂಗಳು ಅವನೇ ಏನು ಮಾಡಿದ್ದು, ಬಚ್ಚಿಕೊಂಡ ಅವ್ರ ಮನೆ ಒಳಗೆ ಸಾಕಿದ್ದು. 3 ತಿಂಗಳ ಆಮೇಲೆ ಇನಿ ಅವ್ರ ಮನೆಯಲ್ಲಿ ಬಚ್ಚಿಕೊಳ್ಳಕ್ಕಾಗೋದಿಲ್ಲ ಅನ್ನೋ ಯೋಜನೆ ಮಾಡಿ ಒಂದು ಪೆಟ್ಟಿಯ ತಂದೆ ಅದಕ್ಕೆ ಎಲ್ಲ ಹಚ್ಚಿಬಿಟ್ಟು ಕೀಲು ಬಚ್ಚೆ ಎಲ್ಲ ಹಚ್ಚಿ ಅದರಲ್ಲಿ ನೀರು ಬರಬಾರ್ದು ಅನ್ನೋಲ್ಲ ಇದರಲ್ಲಿ ಆ ಪಾಪುನೇ ಅಲ್ಲೇ ಮಲಸಿ ಅಲ್ಲಿ ನೈಲ್ ನದಿ ತೀರದಲ್ಲಿ ಕೊಂಡೆ ಒಂದು ಹುಲ್ಲಿನ ಸೈಡಿನಲ್ಲಿ ಇಟ್ಟು ಬಿಟ್ಟಿಟ್ಟು ಅವನ ಅಕ್ಕ ದೂರ ಹೋಗಿ ನಿಂತುಕೊಂಡು ನೋಡ್ತಾ ಇದೆ. ನನ್ನ ತಮ್ಮನಿಗೆ ಏನಾಗ್ತಾ ಇದೆ, ನನ್ನ ತಮ್ಮನಿಗೆ ಏನಾಗ್ತಾ ಇದೆ. ಅವಳು ದೂರ ನಿಂತುಕೊಂಡು ಬಚ್ಚಿಕೊಂಡು ನೋಡ್ತಾ ಇದೆ. ಹಾಗೆ ನೋಡಿಕೊಂಡಿರುವಾಗ ಅಲ್ಲಿ ಏನಾಯಿತು, ಆ ರಾಜನ ಕುಮಾರತಿ ಮಗಳು, ಆ ಕುಮಾರತಿ ಏನು ಮಾಡಿದೋ, ಅವಳನ್ನು ತೋಳಿ ಮಾರು ಅವಳು ಚದೆಯಲ್ಲಿ ಸ್ನಾನ ಮಾಡೋಕ್ಕಾಗಿ ಅಲ್ಲಿ ಬಂದು ಅವಳು ಹಿಂಗೆ ಓಡಾಡಿಕೊಂಡಿರುವಾಗ ಅವಳು ಅವ್ರ ಪೆಟ್ಟಿಗೆ ನೋಡಿದು. ಅವಳು ಚದೆಯಲ್ಲಿ ಇರಿನವರಿಗೆ ಹೇಳಿದು, ಅದು ತೊಗೊಂಡು ಹೇಳಿದು. ತೊಗೊಂಡು ಬಂದು ತೆಗೆದು ನೋಡುವಾಗ ಒಳ್ಳೆ ಒಂದು ಒಳ್ಳೆ ಹುಡುಗ ನೋಡು, ಸಾಯಿಸಿಬಿಡಬೇಕು ನೀ ಹೇಳಿದವನ್ನೇ. ಮನೆಯಲ್ಲಿ ಅದು ಬೆಳೆಯುತ್ತಾ ಇದೆ. ಅದು ತನ್ನೇಮಲ್ಲ. ನೋಡು ಮಕ್ಕಳೇ, ಮೋಸದಿ ಅಕ್ಕ ಓಡಿ ಬಂದ ಈ ಕುಮಾರತಿಗೆ ಏನು ಹೇಳ್ತಾ ಇದೇನೋ, ನಾನೊಂದು ಪಾಪುನ ಹಾಲು ಕೊಡಕ್ಕಾಗಿ ಒಂದು ತಾಯಿನೇ ಕರ್ಕೊಂಡು ಬರ್ತೀನಿ. ಎದೆ ಹಾಲು ಕೊಡಕ್ಕಾಗಿ ನಾನೊಂದು ತಾಯಿನೇ ಕರ್ಕೊಂಡು ಬರೋಣ, ಹೋಗಿ ಕರ್ಕೊಂಡು ಬಾ. ನೋಡು, ಸ್ವಂತ ತಾಯಿ ಸಂಬಳ ತಗೊಂಡು ಸ್ವಂತ ಮಗನೇ ಸಾಕಿ ಈ ರಾಜ ಕೊಟ್ಟಾರದಲ್ಲಿ ಸಾಯಿಸಬೇಕು ಅಂತ ಹೇಳಿ ನನ್ನ ಮನೆಯಲ್ಲಿ ಕೊಟ್ಟಿದ್ದು. ಅವನಲ್ಲಿ ಎಲ್ಲ ಸುಖ ಸೌಕರ್ಯಗಳು ಅನುಭವಿಸಿ ಅವನ್ ಚೆನ್ನಾಗಿ ಓದಿಸಿ ಅಲ್ಲಿ 40 ವರ್ಷ ಬೆಳೆಯುವಾಗ ಅವನ್ ಮುಂದೆ 2 ಚಾಯ್ಸ್ ಇಟ್ಟಿದ್ದು. ಆ ಚಾಯ್ಸ್ ಪ್ರಿಯ ಮಕ್ಕಳೇ, ನಮ್ಮ ಮುಂದೆ ದೇವರು ಇಡುತ್ತೆ. 2 ವಿಷಯ ಅವನ್ ಮುಂದೆ ಇಟ್ಟಿದ್ದು. ಓದು ಮಗ, ಅದು ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿ, ಸ್ವಲ್ಪ ಕಾಲ ಪಾಪ ಭೋಗಗಳ ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ನೀ
ಕಷ್ಟ ಅನುಭವಿಸಿದ್ರೆ ಆರಿಸ್ಕೋಬೇಕಾ? ಈ ಸುಖ ಸೌಕರ್ಯಗಳು ನಿನಗಿಲ್ಲಿ ಯಾವ ಕಡಿಮೆ ಇಲ್ಲ. ಅವನು ಚೆನ್ನಾಗಿ ಓದಿದವನು, ಚೆನ್ನಾಗಿ ಹ್ಯಾಂಡ್ಸಮ್ ಇರಿದವನು. ಈ ಫರೋವನ್ ರಾಜನಾಗಿ ಇರುವಾಗ ರಾಜಸ್ಥಾನ ಹೋಗಿರಂಗ ಆಮೇಲೆ ನೆಕ್ಸ್ಟ್ ಸ್ಥಾನ ಯಾರಿಗೆ? ಮೋಶಕ್ಕೆ. ಈ ಕಾಲ ಮಕ್ಕಳಾണെങ്കിൽ ಇಷ್ಟು ಸುಖ ಸೌಕರ್ಯ ನನಗೆ ಸಿಕ್ಕಿದು, ಇಷ್ಟೆಲ್ಲ ನನಗೆ ಬರ್ತಾ ಇದೆ, ನಾನು ಯಾಕೆ ನಾನು ಬಿಟ್ಟು ಹೋಗಬೇಕು? ಹೋಗೋದಿಲ್ಲ. ಅವನೇನು ಯೋಧನೆ ಮಾಡಿದು? ದೇವರ ಚದೆಯಲ್ಲಿ ಕಷ್ಟ ಅನುಭವಿಸಿದೆ ಒಳ್ಳೇದು, ಅದು ತನ್ನೇಮಲ್ಲ. ಅವನ್ ಲಾಸ್ಟ್ ವಾಕ್ಯ ಓದ ಮಗ, 26ನೇ ವಾಕ್ಯ ಓದ ಮಗ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ, ಐಗುಪ್ತ ದೇಶದಲ್ಲಿ ಇರುವ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿನ್ನೆಯೇ ಶ್ರೇಷ್ಠವಾದದು. ಹಲ್ಲೆಲೂಯಾ. നമ്മുടെ ജീവിതದಲ್ಲಿ നമുക്കൊരു ഇത് എടുത്തത്തെ അതുപോലെ തന്നെ അവനിക്ക് ಒಂದು ನಿರೀಕ್ಷೆ ಇರುತ್ತಿದ್ದು, ಆ ನಿರೀಕ್ಷೆയാണ് ಅವನು ಮುಖ್ಯವಾಗಿ ಬಂದಿದ್ದದು. ಅವನು ಎಷ್ಟು ಕಷ್ಟ ಅನುಭವಿಸಿದಾലും ಎಷ್ಟು ನಿನ್ನೆ ಅನುಭವಿಸಿದಾലും ನಾನು ಸ್ವರ್ಗ ರಾಜ್ಯದಲ್ಲಿ ಹೋಗುತ್ತೆ, ನಿತ್ಯ ರಾಜ್ಯದಲ್ಲಿ ಹೋಗುತ್ತೆ, ಅದೊಂದು ನಿರೀಕ್ಷೆ ಅವನ ಜೀವಿತದಲ್ಲಿ ಇರಿದಿದ್ದು. ಅವನು ಭಾಳ ಕಷ್ಟ ಅನುಭವಿಸಿ ಅವನ ಅರಮನೆ ಬಿಟ್ಟ ಹೊರಗೆ ಹೋಗ್ತಾ ಇದೆ. ಹಾಗೆ ಪ್ರಿಯ ಮಕ್ಕಳೇ, ನಿಮ್ಮ ಮುಂದೆ 2 ಚಾಯ್ಸ್ ದೇವರಿಡುತ್ತೆ. ನೀ ಏದು ಆರಿಸ್ಕೊಳ್ತತೆ? ಎಷ್ಟು ಕಷ್ಟ ಬಂದಾലും ನಾನು ನನ್ನ ದೇವರನ್ನೇ ಬಿಡೋದಿಲ್ಲ, ನಾನು ದೇವರ ಮಗಳಾಗಿ, ನಾನು ದೇವರ ಮಗನಾಗಿ ಜೀವಿಸ್ತೀನಿ. ಎಂದ ನೋವು ಬಂದಾലും, ಎಂದ കടപ്പാരം വന്നാലും, ಎಂದ രോഗം വന്നാലും ഞാൻ എൻ്റെ യേശുവിനെ ಬಿಡೋದಿಲ್ಲ. ഞാൻ ದೇವರಿಗಾಗಿ ಜೀವಿಸ್ತೀನಿ. ನೀ ತೀರ್ಮಾನ ಮಾಡ್ಕೋಬೇಕು. ಜೀವಿಸಿನಂಗಲ್ ನಾವು ಯಾರಿಗಾಗಿ ಜೀವಿಸಬೇಕು? ದೇವರಿಗಾಗಿ ಜೀವಿಸಬೇಕು. ಸಾಯಿನಂಗಲ್ ನಾವು ಯಾರಿಗಾಗಿ ಸಾಯಬೇಕು? ದೇವರಿಗಾಗಿ ಸಾಯಬೇಕು. ಅದೇ ಥರ ಇನ್ನೊಂದು ವಿಷಯ ನಮಗೆ ನೋಡೋಣ. ಮತ್ತಾಯಿ 7ನೇ ಅಧ್ಯಾಯ 13, 14 ವಾಕ್ಯ ಓದು. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ಹಲ್ಲೆಲೂಯಾ. ಮಕ್ಕಳೇ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಲಿ. ನಾಶವಾದ ಬಾಗಿಲು ಎಂದದ? ಅಗಲವಾದ ಬಾಗಿಲು. ನಿನಗೆ ಬೀಡಿ ಮಾಡ್ಬೋದು, ನಿನಗೆ ಸಿಗರೇಟು ಮಾಡ್ಬೋದು, ಪಿಕ್ಚರ್ ನೋಡ್ಬೋದು, ಕುಡಿಬೋದು, ಲಗರಿ ಪದಾರ್ಥಗಳು ಉಪಯೋಗಿಸ್ಬೋದು, ಹೆಣ್ಣುಡಿಗಳೇ ಚುಡಾಯಿಸ್ಬೋದು, ಗಂಡು ಮಕ್ಕಳೇ ಚುಡಾಯಿಸ್ಬೋದು, ಕೊಲೆ ಮಾಡ್ಬೋದು, ಒಡೆದಾಡ್ಬೋದು, ಏನು ಬೇಕಲ್ಲಿ ನೀವು ಮಾಡ್ಬೋದು. ನಿನಗೆ ಆರು ಬಲವಂತ ಮಾಡೋದಿಲ್ಲ. ಮಗನೇ ಮಾಡಬೇಡ, ಮಗಳೇ ಮಾಡಬೇಡ ಅಂತ ಹೇಳಿದಿಲ್ಲ. ಆರು ನಿನ್ನೆ ಕಟ್ಟಾಕಿ ಹೇಳ್ಕೊಂಡೆ ಚರ್ಚಿ ಬರೋದೂ ಇಲ್ಲ. ನಿನಕ್ಕೆ 2 ದಾರಿ ಇದೆ. ಒಂದು ದಾರಿ ಅಗಲವಾದ ದಾರಿ, ಒಂದು ದಾರಿ ಇಕ್ಕಟ್ಟಾದ ದಾರಿ. ಇಕ್ಕಟ್ಟಾದ ದಾರಿಯಲ್ಲಿ ಗಾಜಲಿರ್ತತೆ, ಮುಳ್ಳಿರ್ತತೆ, ಎಲ್ಲವಿರ್ತತೆ. ಅದನ್ನಲ್ಲಿ ಕಾಲಿಟ್ಟೆ ಭಾಳ ಕಷ್ಟಪಟ್ಟೆ ನಾವು ನಡೆದು ಹೋಯ್ತಾಲ್ ಅಲ್ಲಿ ಲಾಸ್ಟ್ ಎಂಡಿಂಗ್ ಎಲ್ಲಿ ಗೊತ್ತಾ? ನಿತ್ಯ ರಾಜ್ಯ, ಸ್ವರ್ಗ ರಾಜ್ಯ. ಇದೇನು ಮಾಡಬೇಡ. ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ದೀಕ್ಷಾ ಸ್ನಾನ ತಗೊಂಡು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ಯಾವಾಗಲೂ ಪ್ರಾರ್ಥನೆ ಮಾಡೋದು, ಇಡಬಿಡದೆ ಪ್ರಾರ್ಥನೆ ಮಾಡೋದು, ದೇವರನ್ನೇ ಸ್ತುತಿ ಮಾಡೋದು ಮಾಡಿ ಪರಿಶುದ್ಧವಾಗಿ ಜೀವಿಸಿ ಮುಂದಕ್ಕೆ ಹೋಯ್ತಾಲ್. ನಿನ್ನ ಜೀವಿತದಲ್ಲಿ ನಿನ್ನೆ ಹಿಡ್ಕೊಂಡು ಬಂದು ನಿನ್ನ ಸ್ವಂತ ಕಾರು ಹೊಡಿತತೆ, ನಿನ್ನ ರಿಲೇಷನ್ ಹೊಡಿತತೆ, ನಿನ್ನ ಊರಿನವರು ಹೊಡಿತತೆ. ಯಾರು ಹೊಡೆದಿದ್ದಾಲು ಬೈದಿದ್ದಾಲು ನಿನಗೆ ಏದು ಒಳ್ಳೇದಾಗುತ್ತೆ ನಿನಗೂ ಗೊತ್ತು. ನೀ ಅದನ್ನ ಪ್ರಕಾರ ಜೀವಿಸ್ಕೊಂಡು ಹೋಯ್ತಾಲ್. ನಿನಗೆಲ್ಲಿ ಹೋಗೋಕ್ಕಾಗುತ್ತೆ? ಸ್ವರ್ಗ ರಾಜ್ಯದಲ್ಲಿ ಹೋಗೋಕ್ಕಾಗತ್ತೆ ಇಲ್ಲ. ನಿನಗೆ ಮನಸ್ಸು ಬಂದಾಗ ಹೋಗುತ್ತೆ. ಅಗಲವಾದ ದಾರಿ, ಆ ದಾರಿ ಕೂಡ ಹೋಗಿ ಲಾಸ್ಟ್ ಎಂಡಿಂಗ್ ಎಲ್ಲಿಂದ ಗೊತ್ತಾ? ಬೆಂಕಿ ಗಂಧ ಉರಿಯುವ ಕೆರೆ. ಆ ಕೆರೆ ಒಳಗೆ ನೀವು ಹೋಗಬೇಕಾ?
ಸ್ವರ್ಗ ರಾಜ್ಯದಲ್ಲಿ ಹೋಗ್ಬೇಕಾ? ನೀ ಆರಿಸ್ಕೋ. ನಿನ್ನ ಯಾರು ಕೆಟ್ಟಾಕೊಂಡು ಬರೋದಿಲ್ಲ, ನಿನ್ನ ಯಾರು ಎಳ್ಕೊಂಡು ಬರೋದಿಲ್ಲ, ಏನೂ ಇಲ್ಲ. ಸತ್ಯವಾಗಿ ನಾವು ಸಾರುತ್ತಾ ಇದೆ. ನಿನ್ನ ಹೃದಯದಲ್ಲಿ ನೀ ಸಿಗಾರ ಮಾಡಿ ಸರಿಯಾಗಿ ಜೀವಿಸಿದ ನನಗೆಲ್ಲಿ ಹೋಗಕ್ಕಾಗುತ್ತೆ? ನಿತ್ಯ ರಾಜ್ಯಕ್ಕೆ, ಆ ಪರಲೋಕಕ್ಕೆ, ದೇವರೊಂದಿಗೆ ವಾಸ ಮಾಡ್ಬೋದು. ಇಲ್ಲ ಎಂಗಲ್ ಆ ಲಾಸರ್ನೇ ನರಮಾನ್ಯ ವಿಷಯ ನಿಮಗೂ ಗೊತ್ತಿದಲ್ಲ. ನೀನೀಗ ಹಂದಿಯ ಕಟ್ ಮಾಡೋಕ್ಕೆ ಹೋಗುವಾಗ ಹಂದಿ ಮೇಲಕ್ಕೆ ನೋಡಿರದೆ, ಅದೇ ಥರ ನಿನ್ನ ಕಷ್ಟ ಬಂದು ಕಾಯಿಲೆ ಬಂದು ಏನು ಮಾಡೋಕ್ಕಾಗೋದಿಲ್ಲ ಅಂತ ಟೈಮಿನಲ್ಲಿ ಆ ಬೆಂಕಿಗಂದಳು ಇರುವ ಕೆರೆ ಒಳಗೆ ಬಿದ್ದುಕೊಂಡು ನೀ ಮೇಲೆ ನೋಡಿದ ஒரு ಉಪಯೋಗವಿಲ್ಲ. ಈವಾಗಲೇ ನೀ ದೇವರನ್ನೇ ಕಂಡುಕೊಂಡು ನಿಜವಾದ ದೇವರು ಯಾರು, ಸತ್ಯ ದೇವರು ಯಾರು, ಬಿಡುಗಡೆ ಕೊಡುವ ದೇವರು ಯಾರು, ರಕ್ಷಣೆ ಕೊಡುವ ದೇವರು ಯಾರು, ನೀನೇ ತಿಳ್ಕೊ. ನೀ ತಿಳ್ಕೊಂಡು ನೀ ಸರಿಯಾಗಿ ಜೀವಿಸಿದ ನಿನಗೆಲ್ಲಿ ಹೋಗೋಕ್ಕಾಗುತ್ತೆ? ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ, ನಿತ್ಯ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ, ದೇವರ ಸಭೆಯಲ್ಲಿ ವಾಸ ಮಾಡೋಕ್ಕಾಗುತ್ತೆ. അതുപോലെ ಇನ್ನೊಂದು ಒಬ್ಬರನ್ನೇ നമ്മൾ ನೋಡೋಣ. ಆದಿಕಾಂಡ 13ನೇ ಅಧ್ಯಾಯ 10-11 ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಎಲ್ಲರಿಗೂ ಗೊತ್ತಿದ್ದ ವಿಷಯ. ನಮ್ಗೆ ಓದಿಕೊಂಡು ಹೋಯ್ತಾಲೆ, നിങ്ങൾ ಮನೆಗೆ ಹೋಗಿ ಓದಿ ನೋಡ್ಕೋ. 10ನೇ ವಾಕ್ಯದಿಂದ 18ನೇ ವಾಕ್ಯ ಮನೆಗೆ ಹೋಗಿ ಓದಿ ನೋಡ್ಕೋ. ಅದ್ರಲ್ಲಿ 11ನೇ ವಾಕ್ಯ ಓದು ಮಗ. ಆದ್ದರಿಂದ ಲೋಟನು ಯೋರ್ದಾನೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಅಬ್ರಹಾಮನಿಗೆ ಹೋಗುன்னு ಹೇಳುವಾಗ ಲೋಟನ್ ಹೇಳಿದು, ನಾನು ಬರ್ತೀನಿ. ಅಣ್ಣ ತಮ್ಮಗಳು ಅವರಿಬ್ರು ಹೋಗ್ತಾ ಇದ್ದಿದ್ದು. ಹೋಗಿ ಹೋಗಿ ಟೆಂಟ್ ಹೊಡೆದ ಅಲ್ಲಿ ಇಲ್ಲಿ ಇದು ಮಾಡಿದು. ಇವರಿಬ್ರು ಒಂದಾಗಿ ಜೀವಿಸಬೇಕು ಎಂದು ಲೋಟನ ಆಸೆ ಪಟ್ಟಿದ್ದು. ಅಬ್ರಹಾಮನ ಜೊತೆಯಲ್ಲಿ ಒಂದಾಗಿ ಜೀವಿಸಿದು. ಇವರಿಗೆ ಭಾಳ ಆಡು ಮಾಡುಗಳು, ಬಂಗಾರ, ಬೆಳ್ಳಿ ಬೇಕಾದಷ್ಟು ಅಬ್ರಹಾಮನಿದೆ. ಲೋಟನಿಗೆ ಸ್ವಲ್ಪ ಎಲ್ಲ ಇದೆ. ಇದೆಲ್ಲ ಕೂಡ ಬಂದು ಟೆಂಟ್ ಹೊಡೆದ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಪೂರ ಟೆಂಟ್ ಹೊಡೆದು ಹಾಕಿದಾಗ ಕೂಡ ಅಷ್ಟು ಮಾಲುಗಳು, ಅಷ್ಟು ಮೃಗಗಳು ಎಲ್ಲ ಯಾರಿಗೆ ಇರಿದಿದೋ ಅಬ್ರಹಾಮನ ಇರಿದಿದ್ದು. ಅಲ್ಲಿ ಇರಿದಿದ್ದ ಜನಗಳಿಗೆಲ್ಲ ಮೊಟ್ಟೆ ಕಿಚ್ಚಾಯಿತು. ಅಯ್ಯೋ, ಇವನಿಗೆ ಇಷ್ಟು ಮಾತ್ರ. ಹಾಗೆ ಇರುವಾಗ ಲೋಟನ ಕೆಲಸಗಾರು ಅಬ್ರಹಾಮನ ಕೆಲಸಗಾರು ಈ ದನ ಕುರಿಗಳ ಮೇಯಿಸಕ್ಕೆ ಹೋಗುವಾಗ ಗಲಾಟೆ ಆಯಿತು. ಆವಾಗ ಗಲಾಟೆ ಆಯ್ತಲ್ಲ ಪ್ರಿಯ ಮಕ್ಕಳೇ, ಮಕ್ಕಳು ಕೂಡ ಗಲಾಟೆ ಆಗುವಾಗ ತಂದೆ ತಾಯಿಗಳು ಅದರಲ್ಲಿ ಕೈ ಹಾಕಕ್ಕೆ ಹೋಗಬಾರ್ದು. ನಿನ್ನ ಮಕ್ಕಳಿಗೆ ನೀ ಬುದ್ಧಿ ಹೇಳಿಕೊಟ್ಟು ಇನಿ ಅಲ್ಲಿ ಹೋಗಬೇಡ, ಅವರ ಹತ್ರ ಭಾಳ ಫ್ರೆಂಡ್ಶಿಪ್ಪು ಬೇಡ, ಆ ಟೈಮ್ನಲ್ಲಿ ಮನೆ ಕೂತ್ಕೊಂಡು ಓದು ಅಂತ ಹೇಳಬೇಕು. ಅದೇ ಥರ ಅಬ್ರಹಾಮನು ಲೋಟನು, ಅಬ್ರಹಾಮ್ ಎಷ್ಟು ಒಳ್ಳೆ ಮನುಷ್ಯನ ಯೋಜನೆ ಮಾಡು. ಲೋಟನಿಗೆ ಹೇಳಿದು, ನಾವು ಚೆನ್ನಾಗಿರುವಾಗೆ ನೀ ಬೇರೆ ಹೋಗಿರೋದು ಒಳ್ಳೇದೆ. ನೀನಕ್ಕೆ ಈ ಜಾಗ ಎಲ್ಲವಿದೆ, ನಿನಗಿಷ್ಟ ಬರ್ನ ನೀ ಆರಿಸ್ಕೊ, ಬಾಕಿ ಬರ್ನ ನನಗೆ ಕೊಟ್ಟಿದ್ದ ಸಾಕು. ನೀ ಎಡಗಡೆ ಹೋಗ್ತಾ ಇದೆಯೇ, ನಾನು ಬಲಗಡೆ ಹೋಗ್ತೀನಿ. ನೀ ಮುಂದಕ್ಕೆ ಹೋಗ್ತಾ ಇದೆ, ನಾನು ಹಿಂದೆ ಹೋಗ್ತೀನಿ. ಹಂಗೆ 4 ಜಾಗೆಯಲ್ಲಿ ಏದು ಬೇಕಲ್ಲ ನೀ ಆರಿಸ್ಕೊಂಡು ಹೇಳಿದು. ಲೋಟನ ಒಳ್ಳ ಯೋರ್ದಾನ್ ನದಿ ತೀರ ಯೋರ್ದಾನ್ ನೋಡಿದ್ದು ನಾನು ಹೋಗಿ ಅದರಲ್ಲಿ ಕಾಲು ತೊಳೆದಿದ್ದು, ಕೈ ತೊಳೆದಿದ್ದು. ನಾನು ನಮ್ಮ ಮನೆಯವರು ಅಲ್ಲಿ ದೀಕ್ಷಾಸ್ನಾನ 6-7 ಜನಮನೆ ಕೊಟ್ಟಿದ್ದು, ನಾವಲ್ಲಿ ನಿಂತುಕೊಂಡಿದ್ದಾನೆ. ಪ್ರಿಯ ಮಕ್ಕಳೇ, ಆ ಯೋರ್ದಾನ್ ನದಿ ತೀರದಲ್ಲಿ ಒಳ್ಳೆ ಹಸಿರ ಬೆಳೆಯನ್ನ ಜಾಗ ಯಾರ್ದು, ಅದೆಲ್ಲ ಯಾರು ಆರಿಸಿಕೊಂಡಿದ್ದು? ಲೋಟನ ಆರಿಸಿಕೊಂಡಿದ್ದು. ಲೋಟನ ಆರಿಸಿಕೊಂಡು ಅಬ್ರಹಾಮ ಆವಾಗ ದೇವರಿಗೆ ಹೇಳ್ತಾ ಇದ್ದೆ, ಅವನ್ನೆಲ್ಲ ತಗೊಳ್ಳಟ್ಟೆ. ಓದು ಮಗ. ನೆತ್ತಿ ನೋಡಲಾಗಿ ಯೋರ್ದಾನೊಳೆಯ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲೂ ನೀರಾವರಿ ಸ್ಥಳವೆಂದು ತಿಳ್ಕೊಂಡು. ನೀರಾವರಿ ಜಾಗ ಯಾರು ತಗೊಂಡಿದ್ದು? ಲೋಟನ್ ತಗೊಂಡಿದ್ದು. ಅಬ್ರಹಾಮಿನ ಬೆರುಂ ಮರುಭೂಮಿಯಾಯ ಜಾಗ ಇದೆ. ಮುಂದಕ್ಕೆ ಓದು. ಆದ್ರಿಂದ ಲೋಟನು ಯೋರ್ದಾನೊಳ ಸುತ್ತನ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಇವರಿಬ್ಬರು ಪ್ರತ್ಯೇಕವಾಯಿತು. ಪ್ರಿಯ ಮಕ್ಕಳೇ, ನಾನೊಂದು ವಿಷಯ ಹೇಳ್ತೀನಿ. ನಿನ್ನ ಮನೆಯಲ್ಲಿ ಆಸ್ತಿ ಭಾಗ ಮಾಡುವಾಗ ಸ್ವಲ್ಪ ಹೆಣ್ಮಕ್ಕಳಿಗೆ ಕಡಿಮೆ ಕೊಡ್ತತೆ, ಅಲ್ಲೇ ಒಂದೊಂದು ಗಂಡು ಮಕ್ಕಳಿಗೆ ಸ್ವಲ್ಪ ಕೊಡ್ತತೆ. ಬಾಕಿ ಇರೋವರೆ ಏನು ಮಾಡ್ತತೆ? ಜಾಸ್ತಿ ತೊಗೊಂಡ್ಬಿಡ್ತತೆ.
ಹಾಗೆ ಮಾಡಬೇಡ. ನಿನ್ನ ಮನೆಯಲ್ಲಿ 4 ಜನವಿದೆಯಲ್ಲಿ 4 ಒಂದೇ ಸಮವಾಗಿ ಪಾಕ ಮಾಡಬೇಕು. ನೀ ಜಾಸ್ತಿ ತಗೊಂಡು ನೀ ದೊಡ್ಡವನಾಗಿ ಜೀವಿಸ್ತೀನಿ ನೀ ಯೋಚನೆ ಮಾಡಿ, ನೀ ಮನೆ ಕಟ್ಟಿ, ನೀ ಒಲೆ ಮಾಡಿ ಎಲ್ಲ ಮಾಡಿ ನೀ ಜೀವಿಸಿದ ನೀ ಅದು ಅನುಭವಿಸಕ್ಕೆ ದೇವರು ಬಿಡೋದಿಲ್ಲ. ಅದೇ ಗದಿಯಾಣ ಲೋಟൻ്റെ ಅಬ್ರಹಾಮൻ്റെ ಮಧ್ಯದಲ್ಲಿ ನಡೆದಿದೆ. ಅಬ್ರಹಾಮ್ ಏನು ಹೇಳಿದೆ? ನಿನಗಿಷ್ಟ ಮರಣದೆಲ್ಲ ತಗೊಂಡ್ಬಿಡುವನು. ನಾವನ್ನೊಳ್ಳೆ ನೀರಾವರಿ ನೋಡಿ, ಹಸಿರು ಕಲರ್ ನೋಡಿ, ಬೇಕಾದಷ್ಟು ಅವನು ತಗೊಂಡ್ಬಿಟ್ಟು ಇವನಿಗೇನಿದೆ ಉಡನೆ ದೇವರ ಅವನ ಚದೆಯಲ್ಲಿ ಯಾರು ಇರ್ದಿದ್ದು? ದೇವರಿರ್ದಿದ್ದು. ನನ್ನ ಪ್ರಿಯ ಸ್ನೇಹಿತನೇ, ನಮ್ಮ ದೇವರ ಅಬ್ರಹಾಮನೆ ಕರೀನದ ಸ್ನೇಹಿತನೇ ನಿನ್ನೆ ಕರಿತದ, ಪ್ರಿಯ ಮಗಳನ್ನೆಲ್ಲಿ ಕರಿತತ, ಪ್ರಿಯ ಸಹೋದರ ಅಂದು ಕರಿತತ, ಪ್ರಿಯ ಸಹೋದರಿಯನ್ನು ಕರಿತತ. ಕರಿಬೇಕು ಮಗಳೇ, ಕರಿಬೇಕು. ಅದೇ ಹಂಗೆ ಕರೆದಿದ್ದ ನಮಗೆಷ್ಟು ಸಂತೋಷ. ನಮಗೇನು ಕಡಿಮೆ ಆಗೋದಿಲ್ಲ ಮಗಳೇ, ಏನೇನು ಕಡಿಮೆ ಆಗೋದಿಲ್ಲ. ಎಷ್ಟೋ ಸಾರಿ ನನ್ನ ದೇವರಾಣೋ ದೂದರಾಣೋ ಮುಟ್ಟಿ ನನಗೆ ಮಾತಾಡಿದು ಒಂದೊಂದು ವಿಷಯ, ಅದು ಅಪ್ರಕಾರವೇ ಆಯಿತು, ಹಾಗೇ ಆಯಿತು. ಆಮೇಲೆ ಮುಂದಕ್ಕೆ ಹೋದ ಮಗ ಲೋಟನು ಯೋರ್ದಾನೊಳಗೆ ಸುತ್ತಲೂ ಗುಡಾರಕ್ಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಅಲ್ಲಿ ಒಳ್ಳೆ ಪಟ್ಟಣವಲ್ಲದಾಯಿತು. ಅವರೆಲ್ಲ ದೇವರಿಗೆ ವಿರುದ್ಧವಾಗಿ ಜೀವಿಸಿದವರು. ನಮ್ಮ ಅಬ್ರಹಾಮನೆ ದೇವರ ಆತ್ಮೀಯವಾಗಿ ಭೌಮಿಯವಾಗಿ ಆಶೀರ್ವಾದ ಮಾಡಿದು, ಆತ್ಮೀಯವಾಗಿ ಆಶೀರ್ವಾದ ಮಾಡಿದು, ಭೌಮಿಯವಾಗಿ ಆಶೀರ್ವಾದ ಮಾಡಿದು. ಪ್ರಿಯ ಮಕ್ಕಳೇ, ನಿನಗಾರು ಏನು ಕೊಟ್ಟಿಲ್ಲ ಅಲ್ಲಿ ಪರವಾಗಿಲ್ಲ. ಎಕ್ಸಾಂಪಲ್ ನಾನು ಹೇಳ್ತೀನಿ, ನಿಮ್ಮ ಪಾಸ್ಟರ್ ಅಲ್ಲಿ ಜಾಗ ಎಲ್ಲ ಇದು ಮಾಡಿದು, ಭಾಗ ಮಾಡಿದು. ಆವಾಗ ಇವರ ಇಲ್ಲಿಂದ ಫೋನ್ ಮಾಡಿ ಹೇಳಿದು, ನನಗೆ ಏನು ಬೇಡ, ನೀವೆಲ್ಲ ತಗೋ, ನನಗೇನು ಬೇಡ, ನಮ್ಮ ಕಾರು ಕೊಡ್ತತೆ, ದೇವರು ಕೊಡ್ತತೆ. ಪ್ರಿಯ ಮಕ್ಕಳೇ, ನಾವು ಹಾಗೆ ತಾಳ್ಮೆಯಿಂದ ಹೋಯ್ತಾ ದೇವರು ನಮ್ಮ ಎಷ್ಟು ಮಟ್ಟಕ್ಕೆ, ಆವಾಗ ನಮಗೇನೂ ಇಲ್ಲ, ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ದಿದ್ದು. ದೇವರು ನಮ್ಮ ಇಷ್ಟು ಮಟ್ಟಕ್ಕೆ ತಂದಿದ್ದು ಯಾಕೆ? ನಮಗೆ ತಾಳ್ಮೆ ಇರಬೇಕು. ನಾವು ಯಾರ ಹತ್ರ ಒಡೆದಾಡಕ್ಕೆ ಹೋಗಬೇಡ, ಬೈಯಕ್ಕೆ ಹೋಗಬೇಡ. ನಾವು ದೇವರನ್ನೇ ಕಂಡುಕೊಂಡಿದ್ದ ಮಕ್ಕಳ ದೇವರ ಮುಖ ನೋಡಿ ಮೊಣಗಾಲ ನಿಂತುಕೊಂಡು ಪ್ರಾರ್ಥನೆ ಮಾಡಿದ ದೇವರೆಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಹಾಗೆ ಅಬ್ರಹಾಮನ ಜಾಗ ತೋರಿಸ್ಕೊಂಡು ದೇವರು ಹೇಳ್ತಾ ಇದೆ, ಈ ಮರಳಿನ ನಿನ್ನ ಕಣ್ಸಕ್ಕಾಗುತ್ತಾ, ಈ ನಕ್ಷತ್ರವನ್ನ ನಿನ್ನ ಕಣ್ಸಕ್ಕಾಗುತ್ತಾ? ಅದೇ ಥರ ಮಕ್ಕಳನ್ನ ನಿನಗೆ ಕೊಡ್ತತೆ, ಅದೇ ಥರ ಎಲ್ಲ ವಿಧ ಆಶೀರ್ವಾದ ನಿನಗೆ ಕೊಡ್ತತೆ. ನೀ ಆ ಕಡೆ ಈ ಕಡೆ ಓಡಾಡು. ಅವನ್ ಟೆಂಡು ತೆಗೆದೆ ಅವನ್ ಪ್ರಾರ್ಥನೆ ಮಾಡುವವನಾರದು. ಅಬ್ರಹಾಮ, ನೀ ಪ್ರಾರ್ಥನೆ ಮಾಡ್ತಾ ಇದೀಯಾ? ಲೋಟನ್ ಪ್ರಾರ್ಥನೆ ಮಾಡೋದಿಲ್ಲ ಇರೋದು. ಏನೋ ಅಂದರ ಆ ರಾಜ್ಯ ಆ ದೇಶ ದೇವರ ಹಾಳು ಮಾಡಕ್ಕೆ ಹೋಗುವಾಗ ಅಬ್ರಹಾಮ್ ದೇವರಿಗೆ, ದೇವರೇ 50 ಜನವಿಧಿಯಲ್ಲಿ ಈ ದೇಶ ನಾಶಪಡಿಸುತ್ತಾ, 40 ಜನವಿಧಿಯನ್ನು ನಾಶಪಡಿಸುತ್ತಾ, ಇಲ್ಲ ಅಂತ ದೇವರಿಗೆ ಹೇಳಿದು. 10 ಜನವಿಧಿಯನ್ನು ನಾಶಪಡಿಸುತ್ತೋ ಅಂತ ಹೇಳುವಾಗ ಇಲ್ಲ ಅಂತ ಹೇಳಿದು. ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ, ಯಾರು ದೇವರನ್ನೇ ಕಂಡುಕೊಂಡಿಲ್ಲ. ನೀ ಒಬ್ಬಳೇ ಕಂಡುಕೊಂಡಿರ್ಬೋದು, ನಿನ್ನ ಮನೆಯಲ್ಲಿ ಯಾರು ಕಂಡುಕೊಂಡಿಲ್ಲ. ಈಗ ನೀ ಎದುರಬಾರ್ದು, ಮೊಣಗಾಲೂರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋ. ದೇವರು ನಿನ್ನೆ ಚದೆಯಲ್ಲಿ ಇರದೆ ಆತ್ಮೀಯವಾಗಿ ಭೌಮ್ಯವಾಗಿ ನಿನ್ನೆ ಆಶೀರ್ವಾದ ಮಾಡ್ತತೆ. ಅಂದ ದೇವರಾಣು ನಮ್ಮ ದೇವರು. ಇನ್ನೊಂದು ವಾಕ್ಯ ಓದು ಮಗ, ದಾನಿಯೇಲ್ 3ನೇ ಅಧ್ಯಾಯ 15ರಿಂದ 18 ವಾಕ್ಯ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನ ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನ ಪೂಜಿಸಿದರೆ ಸರಿ. ಅಲ್ಲಿ ಇಟ್ಕೊಂಡಿರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದು ವಿಷಯ. ಬಾಬೆಲ್ ಊರಿಂದ ಕೊರೆ ಗಂಡು ಮಕ್ಕಳೇ ರಾಜಧಾನಿಯಲ್ಲಿ ಹಿಡ್ಕೊಂಡು ಬಂದಿದ್ದು. നല്ല ಹಾನ್ಸಮಾಯಿದೆ, ವಿದ್ಯಾಸಂಪನ್ನರೇ ಎಲ್ಲ ಆಯ್ತಾ. ಕೊರೆ ಗಂಡು ಮಕ್ಕಳನ್ನೇ ಹಿಡ್ಕೊಂಡು ಬಂದೆ. ರಾಜಧಾನಿಯಲ್ಲಿ ಕಂಜುಕೇಕಿ ಹೇಳಿದು, ಇವರಿಗೆ ನಾನು ಊಟ ಮಾಡಿದ ಊಟ, ನಾನು ಕುಡಿದ ನೀರು ಎಲ್ಲ ಕೊಡಬೇಕು. ಚೆನ್ನಾಗಿ ಇವರು 3 ವರ್ಷ ಅಭ್ಯಾಸವಾಯಿನಂಗೆ ಆಮೇಲೆ ನಾವು ಅವರೇ ಒಂದೊಂದು ಕಡೆ ಹಾಕಬೇಕು ಅಂತ ಹೇಳಿದು. ಹಂಗೆ ಚಂದ್ರ ಮೇಷಕ್ ಅಬೇಂದ್ರೋ
ராஜன் ஒரு பயங்கர ಬಂಗಾರದ ಗೊಂಬ ಮಾಡಿ ಇಟ್ಟಿದ್ದು. ಗೊಂಬ ಮಾಡಿ ಇಟ್ಟಿಟ್ಟು ಎಲ್ಲರಿಗೂ ವಿಷಯ ತಿಳಿಸಿದು. ನಾನು ಮಾಡಿ ಇಟ್ಟಿರಿക്കുന്ന ಬಂಗಾರ ಗೊಂಬಕ್ಕೆ ತಂಬರು, ವೀಣ, ನಾಗಸ್ವರಂ, ಅನೇಕ ವಾದ್ಯಘೋಷಗಳ ನಡೆಯುವಾಗ ಎಲ್ಲರೂ ಏನ್ ಮಾಡಬೇಕು? ಈ ಗೊಂಬೆಗೆ ಅಡ್ಡ ಬೀಳಬೇಕು ಅಂತ ಹೇಳಿದು. ಚಂದ್ರ ಮೇಷ ಅಬೇಂದ್ರ ಅಡ್ಡ ಬಿದ್ದಿಲ್ಲ. ಪ್ರಿಯ ಮಕ್ಕಳೇ, ಅದು ಜನಗಳು ಬಂದ ಯಾರಿಗೆ ಹೇಳಿದು? ರಾಜನಿಗೆ ಹೇಳಿದು. ರಾಜನಿಗೆ ಭಾರಿ ಕೋಪ ಬಂದು ಅವರ ಕರಿ ಒಂದು ತೀರ್ಮಾನ ಅಲ್ಲಿ ಇದೆ. ಯಾರು ಅಡ್ಡ ಬೀಳೋದಿಲ್ಲೆಯೋ ಅವರೇ ಏನ್ ಮಾಡ್ತತೆ? ಬೆಂಕಿಯಲ್ಲಿ ಭಯಂಕರ ಬೆಂಕಿ ಮಾಡಿ ಅದನ್ನಲ್ಲಿ ಇಟ್ಟು ಬಿಡ್ತೀನಿ. ಆರು ಅಡ್ಡ ಬೀಳೋದಿಲ್ಲೆಯೋ ಅವರೇ ಇಟ್ಟು ಬಿಡ್ತೀನಿ ಅನ್ನೋ ನಿಯಮನೂ ಆಯ್ತು. ಎಲ್ಲರ ಕೈನಲ್ಲಿ ಲೆಟ್ರು ಸಿಕ್ಕಿದು, ಎಲ್ಲರೂ ಅದು ಓದಿಕೊಂಡಿದ್ದು. ಹಾಗೆ ಇರುವಾಗ ಇವರಿಗೆ ಇವರು 3 ಜನಮನೆ ರಾಜನ್ ಕರೆದು, ನೀ ಯಾಕೆ ಈಗ ನಾಗಸ್ವರ, ತಂಬೂರು, ವೀಣ ಎಲ್ಲ ಊದುವಾಗ ನೀ ಏನ್ ಮಾಡಬೇಕು? ಅಡ್ಡ ಬೀಳಬೇಕು. ಆ ಭಾಗ ನೀ ಹೇಳೋದು ಬೇಕಾಗಿಲ್ಲ. ನಾವ ಜೀವ ಸ್ವರೂಪನಾದ ದೇವರೇ ಹಣ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗಳಿಗೆ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ಸೇವಿಸುವುದಿಲ್ಲ, ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ರಾಜನೇ, ಆ ಮಕ್ಕಳದ ಧೈರ್ಯ ನೋಡು. ಭಯಂಕರ ಗದ ನೂರಿನ ಬೆಂಕಿ ಎಲ್ಲ ಇದೆ. ಅವರದಿ ಶರ್ಟು ಪ್ಯಾಂಟು ಎಲ್ಲ ಕೈயும் ಕಟ್ಟಿ ಕಾಲು ಕಟ್ಟಿ ಅವರೇ ಏನ್ ಮಾಡ್ತಾ ಇದೆ, ಅದನ್ನ ಒಳಗ ಆಗ್ತತೆ. ಆವಾಗ ರಾಜನ ಹೇಳಿದು, ನಾವೀಗ ಇದೆಲ್ಲ ಹೊಡೆಯುವಾಗ ಈ ವೀಣ, ತಂಬರು, ನಾಗಸ್ವರ ಕೇಳುವಾಗ ನೀ ಅಡ್ಡ ಬೀಳ್ಬೇಕು ಅಂತ ಹೇಳಿದು. ಉಡನೆ ಮಕ್ಕಳಿಗೆ ಹೇಳ್ತಾ ಇದೆ, ಆ ಚಂದ್ರಮೇಶ ಅಬೇಂದ್ರ ಹೇಳ್ತಾ ಇದೆ, ನಾವು ಸಾಯಿನಂಗೆ ಸಾಯಲಿ ರಾಜನೇ, ಸಾಯಿನಂಗೆ ಸಾಯಲಿ, ನಾವು ಇದನ್ನಲ್ಲಿ ಅಡ್ಡ ಬೀಳೋದಿಲ್ಲ. ಜೀವ ಸ್ವರೂಪನಾದ ದೇವರನ್ನೇ ಮಾತ್ರ ನಾವು ಅಡ್ಡ ಬೀಳದೆ, ಗೊಂಬೆಗೆ ನಾವು ಅಡ್ಡ ಬೀಳೋದಿಲ್ಲ ಅಂತ ಹೇಳಿದು. ಹಾಗೆ ರಾಜನವರಿಗೆ ಹೇಳ್ತಾ ಇದೆ, 7 ಮಡಗ ಬೆಂಕಿ ಜಾಸ್ತಿ ಮಾಡು. ಅಪ್ಪ, ನಮ್ಮ ದೇವರ ಸಾಮಾನ್ಯ ದೇವರ ಅಲ್ಲ ಅಂತ ಯಾರಿಗೆ ಗೊತ್ತೋ? ರಾಜನಿಗೆ ಗೊತ್ತೋ. ಆವಾಗ 7 ಮಡಗ ಬೆಂಕಿ ದೊಡ್ಡ ಉರಿತಾ ಇದೆ. ಉರಿಯುವಾಗ ಇವರದಿ ಕೈಯಂಗಾಲ ಗಟ್ಟಿ ಪಾಂಡು ಶಟ್ಟ ಸಮೇತ ತಗೊಂಡೋಗಿ ಎಲ್ಲಿ ಇಟ್ಟಿದ್ದು? ಬೆಂಕಿ ಒಳಗೆ ಇಡಕ್ಕೆ ಹೋಯ್ತವ್ರೆ. ಏನ್ ಮಾಡಿದು? ಬೆಂಕಿ ಸುಟ್ಟು ಬಿಟ್ಟು ಇವರೇ ಬೆಂಕಿ ಒಳಗೆ ಹಂಗೆ ಓಡಾಡ್ತಾ ಇದೆ ಮಕ್ಕಳೇ. ಅವರದಿ ಮೈ ಮೇಲೆ ಕೂದಲು ಬೋಲು ಒಂದು ಬೆಂಕಿ ವಾಸನೆ ಬರಂಗಿಲ್ಲ. ಪ್ರಿಯ ಮಕ್ಕಳೇ, ಬಟ್ಟೆ ಎಲ್ಲ ಇವರ ಕೈಯಿನ ಕಾಲು ಕಟ್ಟಿದದ ದೇವರು ಬಿಚ್ಚಿಬಿಟ್ಟು ರಾಜನಿಗೆ ಕುತ್ಕೊಂಡು ನೋಡುವಾಗ ಏನ್ ನೋಡ್ತಾ ಇದೆ? 3 ಜನಮನೆ ಇಟ್ಟಿದೆ. ಯಾರು 4 ಜನ ಓಡಾಡ್ತಾ ಇದೆಯಲ್ಲೋ, 4 ಜನ ಓಡಾಡ್ತಾ ಇದೆ. ಅದು 4ನೇ ಜನದಲ್ಲಿ ಬಹಳ ಕೋಮಳ ರೂಪನಾಗಿ, 4ನೇ ರೂಪವು ದೇವಕುಮಾರನಂಗ ಕಾಣ್ತಾ ಇದೆಯಲ್ಲೋ. ಆವಾಗ ರಾಜನ ಹತ್ರ ಹೋಗಿ ನಿಂತುಕೊಂಡು, ಪರಾತ್ಪರನಾದ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ದೇವರಿಲ್ಲ ಅಂತ ಹೇಳಿ ಅನ್ಯ ಜಾತಿಕಾರನಾಯ ರಾಜನ ಹತ್ರ ಹೋಗಿ ನಿಂತುಕೊಂಡು ಏನ್ ಹೇಳ್ತಾ ಇದೆ? ಪರಾತ್ಮರನಾದ ದೇವರ ಸೇವಕರಾದ ಚಂದ್ರಕ್ಕೆ, ಮೇಷಕ್ಕೆ, ಅಬೇಂದ್ರೊಮ್ಮೆ ಹೊರಗಡ ಬಾ. ಪ್ರಿಯ ಮಕ್ಕಳೇ, ನಿನಕ್ಕೆ ಅನೇಕ ಕಷ್ಟಗಳು ಬರ್ತತೆ, ನಿನಗೆ ರೋಗ ಬರ್ತತೆ, ಕಡಪಾರಂ ಬರ್ತತೆ, ನಿನಕ್ಕೆ ನಿಲ್ಲಕ್ಕಾಗೋದಿಲ್ಲ, ನೀ ಬಹಳ ಕಷ್ಟದಲ್ಲಿ ಇರ್ತತೆ. പക്ഷേ നീ യഥാർത്ഥವಾಗಿ ದೇವರನ್ನೇ ಪ್ರೀತಿ ಮಾಡುന്ന ഒരു വ്യക്തിയാണെങ്കിൽ, നീ പ്രാർത്ഥന ಮಾಡುന്ന ഒരു വ്യക്തിയാണെങ്കിൽ, എൻ്റെ ದೇವರ ಏನ್ ಮಾಡ್ತತೆ? ಇಳಿದು ಬಂದು
ನಿನ್ನ ಕೈಯಲ್ಲೇ ಕಾಲಲ್ಲೇ ಕೆಟ್ಟು ಬಿಚ್ಚಿ ನೀ ಓಡಾಡಕ್ಕೆ ಶುರುವಾಗುತ್ತೆ. ನಮ್ಮ ದೇವರ ಜೀವ ಸ್ವರೂಪನಾದ ದೇವರಾಣೆ ಎಲ್ಲ ಕಷ್ಟಗಳಲ್ಲೂ, ಎಲ್ಲ ಕಾಯಿಲೆಗಳಲ್ಲೂ, ಎಲ್ಲ ಸಮಸ್ಯೆಗಳಲ್ಲೂ ನಮ್ಮ ಚೆದೆಯಲ್ಲಿ ಇರದೆ ನಡೆಸಕ್ಕೆ ಶಕ್ತವಾದ ದೇವರಾಣೆ ಯಾರೇ? ಸರ್ವಶಕ್ತನಾದ ಯೇಸು ಕ್ರಿಸ್ತನು ದೇವರು. ಆ ದೇವರನ್ನ ನೀ ಏನು ಮಾಡಬೇಕು? ಪ್ರೀತಿ ಮಾಡ್ಕೋಬೇಕು. ಆ ರಾಜನ ಏನು ಮಾಡಿದನು? ಬೆಂಕಿ ಒಳಗೆ ಇಡ್ತೀನಿ ಎಂದು പറഞ്ഞ് ಲೆಟ್ರ್ ಹಾಕಿದ ರಾಜನ ಎಲ್ಲರಿಗೆ ಲೆಟರ್ ಬರೆದು ಕಳಿಸಿದು. ಚಂದ್ರಮ್ಮೆ ಶೋಭೇಂದ್ರನ ದೇವರೇ ನಿಜವಾದ ದೇವರು, ಅವರೇ ಬೆಂಕಿ ಒಳಗೆಯನ್ನು ಬಿಡಿಸಿದ ದೇವರು. ಆ ದೇವರನ್ನ ನೀವೆಲ್ಲರೂ ಆರಾಧಿಸಬೇಕು. ಪ್ರಿಯ ಮಕ್ಕಳೇ, ಎಷ್ಟೋ ಜನങ്ങൾക്ക് ನೋಡೋ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ ಅಲ್ಲ, ಇರಿದಿದ್ದ ವಿಷಯ. നിങ്ങൾ ಕಾಣ್ತಾ ಇದೆಯല്ലോ, ಚಳಿಕೆರೆ ಗಂಗಾನಾಯ್ಕ ಪಾಸ್ಟ್ರ್. ಆ ಗಂಗಾನಾಯ್ಕ ಪಾಸ್ಟ್ರ್ ಚಿಕ್ಕ ವಯಸ್ಸಿನಲ್ಲಿ 9-10 ವಯಸ್ಸು ಕ್ಲಾಸಲ್ಲಿ ಓದಿನ ಟೈಮ್ನಲ್ಲಿ ಅವನು ದೇವರನ್ನೇ ಕಂಡುಕೊಂಡಿದ್ದು. ಚಿಕ್ಕ ಪ್ರಾಯದಲ್ಲಿ 7ನೇ ಕ್ಲಾಸೋ 8ನೇ ಕ್ಲಾಸೋ ಅವನು ದೇವರನ್ನೇ ಕಂಡುಕೊಂಡು ದೇವರ ಮಗನಾಗಿ ಜೀವಿಸಿದ. ಅವನ ಊರ ಎಲ್ಲ ಅವನಿಗೆ ಅಗೇನ್ಸ್ಟ್ ಆಗಿ ನಿಂತಿದ್ದು. ಕುಡಿಯೋಕ್ಕೆ ನೀರು ಬಿಟ್ಟು ಕೊಟ್ಟಿಲ್ಲ. ಅವರಿಗೆ ಒಲೆ ಭಾಳ ಇದೆ, ಒಲೆಯಲ್ಲಿ ಕೆಲಸ ಮಾಡೋಕ್ಕೆ ಒಬ್ಬರನ್ನೇ ಬಿಟ್ಟು ಕೊಟ್ಟಿಲ್ಲ. ಇವನ್ ಸ್ಕೂಲಿಗೆ ಹೋಗಿ ಬಂದೆ ಒಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ನೀರೇದೋ ಊರಿನ ತೊಗೊಂಡು ಬರ್ತಾ ಇದ್ದಿದ್ದು. ಭಾಳ ಕಷ್ಟ ಅನುಭವಿಸಿದ್ದು. ಈಗ ಅವನು ಯಾರು? ಅವನ ಚರ್ಚಿನಲ್ಲಿ ಸಾವಿರಾರು ಮೇಲೆ ಜನ. ಯಾಕೆ? ದೇವರಿಗೆ ನಾವು ಯಾವಾಗಲೂ ತೇಣ ನಿಂತುಕೋಬೇಕು. ಸ್ಟೇಣೆ ನಿಂತಿದ್ದಾൽ ನಿನಗೆ ഒരു ദോഷവും ഒരു കഷ്ടവും ಬರೋದಿಲ್ಲ ಮಕ್ಕಳೇ, ഒരു ಕಷ್ಟവും ಬರೋದಿಲ್ಲ. ನೀನು ದೇವರಿಗಾಗಿ ನಿಜವಾಗಿ ನಿಂತುಕೋ. ದೇವರು ನಿನ್ನ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತದೆ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಮ್ಮ ಜೀವಿತದಲ್ಲಿ ಇವರು ಆರಿಸುವಿಕೆ ನಡೀತತೆ. ನೀವು ನಿಜವಾಗಲೂ ಯೇಸುವಿനെ ಕಂಡುಕೊಂಡು ದೇವರ ಮಕ್ಕಳಾಗಿ ಜೀವಿಸಿದಾಲ್ ನಿನಗೆಲ್ಲಿ ಹೋಗೋಕ್ಕಾಗುತ್ತೆ? ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ. ಸ್ವರ್ಗ ರಾಜ್ಯದಲ್ಲಿ ಹೋಗ್ಬೇಕಲ್ಲ. ಆಶೀರ್ವಾದ ನಮ್ಮ ಮುಂಬಲ್ಲಿ 2 ವಿಷಯವಿದೆ. ಒಂದು ಆಶೀರ್ವಾದ, ಒಂದು ಶಾಪ. ನೀ ಅದರಲ್ಲಿ ಯಾವುದು ಬೇಕೋ ಆರಿಸ್ಕೋ. ನಮಗೇನೂ ಇಲ್ಲ, ನಿನ್ನೆ ಇಷ್ಟ, ನೀ ತೆಗೆದುಕೋ. ಪ್ರಾರ್ಥನೆ ಮಾಡ್ತೀನಿ. ನಿಮಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ಸಮಸ್ಯೆ ಇದೆಯೋ, ಕಡಪಾರವಿದೆಯೋ, ಮೊಣಗಾಲು ಊರು, ನಿನ್ನ ನೋವಿನ ಭಾಗದಲ್ಲಿ ಒಂದು ಕೈ ಹಾಕು, ಒಂದು ಕೈ ಮೇಲಕ್ಕೆತ್ತು. ಹಾಲೆಲೂಯಾ, ಸ್ತೋತ್ರಂ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ಈ ಮಕ್ಕಳು ಆಗಿ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದೆ. ಎಲ್ಲವರೇ ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧನೇ ನೀ ಕಾಪಾಡಪ್ಪ. ಜೀವ ಸ್ವರೂಪನಾದ ದೇವರೇ, ನಿನ್ನೆಲ್ಲ ಸಾಧ್ಯವಾಯಿತು ಯಾವುದೂ ಇಲ್ಲಪ್ಪ. ಎಲ್ಲರದಿ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ದುಃಖಗಳು, സമസ്യಗಳು ഈ നിമിഷമേ പിതാവിൻ്റെ പുത്രൻ്റെ പരിശുദ്ധാത്മാവിൻ്റെ അധികാരമുള്ള യേശു ക്രിസ്തുവിൻ നാമത്തിൽ വിട്ടു തോൽകലി. ದೇವರೇ ನೀ ಅಲ್ಪದ ಮಾಡಪ್ಪ. ಕೈ ಬಿಡಬೇಡಪ್ಪ ದೇವರೇ, ನೀ ಅಲ್ಪದ ಮಾಡಪ್ಪ. ಯೇಸುವೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ, ರಾಜನೇ ನಿನಗೆ ಸ್ತೋತ್ರಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೇ ನೀ ಆಶೀರ್ವದಿಸಪ್ಪ. ಕೈ ಬಿಡಬೇಡಪ್ಪ. ಸುವಾರ್ತೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ದೇಶಗಳಲ್ಲೂ ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ನೀ ಕೈ ಬಿಡಬೇಡಪ್ಪ. ರೋಗದಲ್ಲಿ, ದುಃಖದಲ್ಲಿ ಎಷ್ಟೋ ಜನಗಳ ಐಸಿಯು ವೆಂಟಿಲೇಟರ್ಲ್ಲೂ ಇದೆಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಬಿಡುಗಡೆ ಕೊಡಪ್ಪ ದೇವರೇ. ನೀ ಕೈ ಬಿಡಬೇಡಪ್ಪ. ಇಲ್ಲಿ ಬಂದಿದೆ ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಮ್ಮ ಮುಂದೆ ಕರ್ತಾವೆ ಅಪ್ಪ, 2 ಆರಿಸುವಿಕೆ ಇದೆಯಲ್ಲಪ್ಪ, ಒಳ್ಳೆ ಚಾಯ್ಸ್ ನೀ ಇಟ್ಟುಕೊಂಡಿದೆಯಲ್ಲಪ್ಪ. ಶಾಪ ಬೇಕಾ ಕರ್ತಾವೆ? ಒಳ್ಳೇದು ಬೇಕಾ ಅಂದು ಕರ್ತಾವೆ ಅಪ್ಪ. ನಮಗೆ ಒಳ್ಳೇದು ಮಾಡಿ ನಿತ್ಯ ರಾಜ್ಯದಲ್ಲಿ ಸೇರುವುದಕ್ಕೆ ಒಂದು ಆಸೆಯಲ್ಲಿ ನಾವು ಜೀವಿಸ್ತಾ ಇದ್ದೇಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್.